ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಕೀರ್ತಿ ಸಾವಿನ ರಹಸ್ಯ ಭೇದಿಸಬೇಕು, ಕಾವೇರಿ ಬಣ್ಣ ಬಯಲು ಮಾಡಬೇಕು ಅಂತ ಲಕ್ಷ್ಮಿ ಪಣ ತೊಟ್ಟಿದ್ದಾಳೆ. ಇದೀಗ ಲಕ್ಷ್ಮಿ ಮೈಯಲ್ಲಿ ಕೀರ್ತಿ ದೆವ್ವ ಸೇರಿಕೊಂಡಿದೆ ಅಂತ ಸೀರಿಯಲ್ ನಲ್ಲಿ ತೋರಿಸಲಾಗ್ತಿದೆ. ಇದೀಗ ಕೊನೆಗೂ ಲಕ್ಷ್ಮಿ ಅಸಲಿ ಆಟ ರಿವೀಲ್ ಆಗಿದೆ. ಈ ಬೆನ್ನಲ್ಲೇ ಕೀರ್ತಿ ಮತ್ತೆ ಎಂಟ್ರಿ ಕೊಡ್ತಾಳೆ ಅಂತ ವೀಕ್ಷಕರು ಲೆಕ್ಕಾಚಾರ ಶುರು ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಸೀರಿಯಲ್ ನಲ್ಲಿ ಹೊಸ ಟ್ವಿಸ್ಟ್ ಏನು, ವೀಕ್ಷಕರು ಊಹೆ ಮಾಡಿದ್ದೇನು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವೀಕ್ಷಕರು ಏನು ಊಹೆ ಮಾಡಿದ್ರು ಅದೇ ಈಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಲ್ಲಿ ನಡೀತಾ ಇದೆ. ಕಳೆದ ಕೆಲವು ದಿನಗಳಿಂದ ಸತ್ತಿರುವ ಕೀರ್ತಿ ಆತ್ಮ ಲಕ್ಷ್ಮಿ ಮೈ ಮೇಲೆ ಸೇರಿಕೊಂಡಿದೆ. ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗಿದ್ದಾಳೆ ಅಂತ ತೋರಿಸಲಾಗ್ತಿತ್ತು. ವಿಷ್ಣುವರ್ಧನ್ ಸಿನಿಮಾ ಆಪ್ತ ಮಿತ್ರದಲ್ಲಿ ಗಂಗಾ ತರ ಲಕ್ಷ್ಮಿಯನ್ನ ತೋರಿಸಲಾಗಿತ್ತು. ಸೀರಿಯಲ್ ನೋಡಿದ ವೀಕ್ಷಕರೆಲ್ಲ ಲಕ್ಷ್ಮಿ ಡ್ರಾಮಾ ಮಾಡ್ತಿದ್ದಾಳೆ, ಕೀರ್ತಿ ಬದುಕಿದ್ದಾಳೆ ಅಂತ ಕಾಮೆಂಟ್ ಮಾಡ್ತಿದ್ರು. ಇದೀಗ ವೀಕ್ಷಕರ ಲೆಕ್ಕಾಚಾರ ಸರಿಯಾಗೇ ಇದೆ. ಸದಾ ಮುಗ್ಧೆಯಂತಿದ್ದ ಲಕ್ಷ್ಮಿ ಈಗ ಸತ್ಯ ತಿಳಿಯಲು ಡ್ರಾಮಾ ಮಾಡ್ತಿದ್ದಾಳೆ. ಹೌದು, ಕಾವೇರಿ ಮುಚ್ಚಿಟ್ಟ ಸತ್ಯವನ್ನ ರಿವೀಲ್ ಮಾಡಲು ಲಕ್ಷ್ಮಿ ಹೊರಟಿದ್ದಾಳೆ. ಹೀಗಾಗಿ ಲಕ್ಷ್ಮಿ ಸರಿಯಾಗಿ ಕಾವೇರಿಗೆ ಚಮಕ್ ಕೊಟ್ಟಿದ್ದಾಳೆ. ಕಾವೇರಿಗೆ ಸಖತ್ತಾಗಿ ಚಳ್ಳೆ ಹಣ್ಣು ತಿನ್ನಿಸಿದ್ದಾಳೆ ಲಕ್ಷ್ಮಿ. ಕೀರ್ತಿ ಸತ್ತು ಹೋಗಿದ್ದಾಳೆ ಎಂದು ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದ್ರೆ ಕೀರ್ತಿಗೆ ಏನಾಗಿದೆ ಅಂತ ತಿಳಿದುಕೊಳ್ಳಲು ಲಕ್ಷ್ಮಿ ಹಾಗೂ ಗಂಗಾ ಸೇರಿಕೊಂಡು ಹೊಸ ಪ್ಲಾನ್ ಮಾಡಿರೋದು ಪಕ್ಕಾ ಆಗಿದೆ. ಕೀರ್ತಿ ಕಾಣೆಯಾದ ಬಳಿಕ ಲಕ್ಷ್ಮಿ ಕೂಡ ಅವಳ ಮೊಬೈಲ್ ಲಾಕ್ ತೆಗೆಸಲು ಪ್ರಯತ್ನ ಪಟ್ಟಿದ್ಲು. ಅಷ್ಟರಲ್ಲಿ ಕಾವೇರಿಗೆ ಅದು ತಿಳಿದು ಆ ಮೊಬೈಲ್ ಒಡೆದು ಹಾಕಿದ್ಲು. ಇದಾದ ಬಳಿಕ ಮೊಬೈಲ್ ಒಡೆದಿದ್ದು ಕಾವೇರಿ ಅಂತ ಲಕ್ಷ್ಮಿಗೆ ಗೊತ್ತಾಗಿತ್ತು. ಅಲ್ಲಿಂದ ಲಕ್ಷ್ಮಿ ಹಾಗೂ ಗಂಗಾ ಈ ಡ್ರಾಮಾ ಶುರು ಮಾಡಿದ್ದಾರೆ. ಮೈ ಮೇಲೆ ದೆವ್ವ ಬಂದವರಂತೆ ನಾಟಕ ಮಾಡಿದ್ದಾಳೆ ಲಕ್ಷ್ಮಿ. ಇದೀಗ ಲಕ್ಷ್ಮಿ ಹಾಗೂ ಗಂಗಾ ಇಲ್ಲಿವರೆಗೆ ಏನೆಲ್ಲ ಆಯ್ತು ಅಂತ ಮೆಲುಕು ಹಾಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಪರ್ಫಾರ್ಮೆನ್ಸ್ಗೆ ಅವರೇ ಬಿದ್ದು ಬಿದ್ದು ನಕ್ಕಿದ್ದಾರೆ. ಗಂಗಾ ಲಕ್ಷ್ಮಿ ಹೊಸ ನಾಟಕಕ್ಕೆ ವೀಕ್ಷಕರು ಬಾಯಿ ಮೇಲೆ ಬೆರಳು ಇಟ್ಕೊಂಡಿದ್ದಾರೆ. ನಾವು ಊಹೆ ಮಾಡಿದ ಹಾಗೆ ಆಯ್ತು ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಹೌದು, ಲಕ್ಷ್ಮಿ ಕೀರ್ತಿಯ ಹಾಗೆ ನಾಟಕವಾಡಲು ಶುರು ಮಾಡ್ತಿದ್ದಂತೆ ವೀಕ್ಷಕರು ಕೂಡ ಒಂದೊಂದಾಗಿ ಕಾಮೆಂಟ್ ಹಾಕ್ತಾ ಇದ್ರು. ಇದು ಲಕ್ಷ್ಮಿಯ ಡ್ರಾಮಾ ಅಂತ ಆಕೆ ಮಾಡಿರೋ ತಪ್ಪನ್ನ ಪತ್ತೆ ಹಚ್ಚಿ ಹೇಳ್ತಾ ಇದ್ರು. ಇದು ಕೀರ್ತಿ ಮತ್ತೆ ಕಾವೇರಿ ನಡುವೆ ಏನಾಯ್ತು ಅಂತ ಲಕ್ಷ್ಮಿ ತಿಳ್ಕೊಳ್ಳೋಕೆ ಮಾಡಿರೋ ಪ್ಲಾನ್ ಅಂತ ಹೇಳಿದ್ರು. ಕೀರ್ತಿ ಆದಷ್ಟು ಬೇಗ ಬರ್ತಾಳೆ, ಕಾವೇರಿ ಗ್ರಹಚಾರ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಒಂದ್ ಕಡೆ ಕೀರ್ತಿ ಬಿಡ್ತಿಲ್ಲ, ಮತ್ತೊಂದ್ ಕಡೆ ಲಕ್ಷ್ಮಿ ಬಿಡ್ತಿಲ್ಲ ಅಂತ ಸೀರಿಯಲ್ ಫ್ಯಾನ್ಸ್ ಹೇಳಿದ್ರು. ಇದೀಗ ಕಲರ್ಸ್ ಕನ್ನಡ ವಾಹಿನಿ ಲಕ್ಷ್ಮಿ ಗಂಗಾ ಪ್ರೋಮೋ ಬಿಡುಗಡೆ ಮಾಡ್ತಿದ್ದಂತೆ ವೀಕ್ಷಕರು ನಾವು ಊಹೆ ಮಾಡಿದ್ದೆ ಆಯ್ತು ಅಂತ ಹೇಳಿದ್ದಾರೆ. ಲಕ್ಷ್ಮಿ ಗಂಗಾ ಆಕ್ಟಿಂಗ್ ಸೂಪರ್ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ವೀಕ್ಷಕರ ಮನಗೆದ್ದಿದೆ. ಗಂಗಾ ಲಕ್ಷ್ಮಿ ನಟನೆಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ವೀಕ್ಷಕರು. ಇದೀಗ ಮತ್ತೆ ಕೀರ್ತಿ ಎಂಟ್ರಿ ಕೊಡ್ತಾಳೆ, ಕಾವೇರಿ ಬಣ್ಣ ಬಯಲು ಮಾಡ್ತಾಳೆ ಅಂತ ಸೀರಿಯಲ್ ಫ್ಯಾನ್ಸ್ ಲೆಕ್ಕಾಚಾರ ಶುರು ಮಾಡ್ಕೊಂಡಿದ್ದಾರೆ. ಗಂಗಾ ಲಕ್ಷ್ಮಿ ಆಕ್ಟಿಂಗ್ ನಿಮ್ಗೆ ಇಷ್ಟ ಆಯ್ತಾ? ಕೀರ್ತಿ ಸಾಕ್ಷಿ ಸಮೇತ ಎಂಟ್ರಿ ಕೊಡ್ತಾಳಾ? ಲಕ್ಷ್ಮಿ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾಳಂತ ಕಾಮೆಂಟ್ ಮಾಡಿ. ನಮಸ್ಕಾರ.